ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ಎಲ್ಲ ನನ್ನ ಪ್ರಿಯರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಾನು ವಂದಿಸ್ತೇನೆ. ಕಳೆದಂಥ ಅನೇಕ ವಾರಗಳಲ್ಲಿ ದೇವರ ಪರಿಶುದ್ಧಾತ್ಮನ ವರಗಳ ಕುರಿತಾಗಿ ಅದನ್ನು ಯಾವ ರೀತಿಯಲ್ಲಿ ನಾವು ಉಪಯೋಗ ಮಾಡಬೇಕು ಮತ್ತು ದೇವರು ನಮಗೆ ಕೊಟ್ಟಂಥ ವರಗಳು ಅದರಲ್ಲಿ ಕೆಲವು ತಾತ್ಕಾಲಿಕವಾದದ್ದು ಮತ್ತು ಕೆಲವು ಅದು ನಿರಂತರವಾಗಿರತಕ್ಕಂಥದ್ದು ಎಂಬಂಥ ವಿಚಾರಗಳನ್ನು ಅಧ್ಯಯನ ಮಾಡ್ತಾ ಬರುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಾನು ಕಳೆದ ಸಾರಿ ದೇವರು ನಮಗೆ ಕೊಟ್ಟಂಥ ಒಂದು ದೊಡ್ಡದಾದಂಥ ಒಂದು ವಿಶೇಷವಾದಂಥ ವರ ಯಾವುದಂತ ಹೇಳಿದ್ರೆ ಅಪೋಸ್ತಲನ ವರ. ಅಪೋಸ್ತಲನಾಗಿರುವಂಥದ್ದು ದ ಗಿಫ್ಟ್ ಆಫ್ ಅಪಾಸ್ಟಲ್ಶಿಪ್. ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್, ಅದರ ಒಂದು ಯಾವುದಾದ್ರೂ ಅರ್ಹತೆಗಳು ಏನು ಎಂಬುವಂಥದ್ದನ್ನು ನಾವು ಕಲಿಯುತ್ತಾ ಬಂದೆವು. ನಾವು ಇವತ್ತಿನ ದಿವಸ ಇನ್ನೂ ಕೆಲವು ವಿಷಯಗಳನ್ನು ನಾವು ಆಲೋಚನೆ ಮಾಡೋಣ. ಮೊದಲನೇದಾಗಿ ದ ಗಿಫ್ಟ್ ಆಫ್ ಅಪಾಸಲ್ಸ್, ಎರಡನೇದು ದ ಗಿಫ್ಟ್ ಆಫ್ ಪ್ರಾಫೆಸಿ. ಮೊದಲನೇದಾಗಿ ರೋಮಾಪುರ 12ನೇ ಅಧ್ಯಾಯ 6ನೇ ವಚನ ನಾವು ನೋಡೋಣ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ. ಪ್ರವಾದನಾ ವರದ ಕುರಿತಾಗಿ ದೇವರು ಇಲ್ಲಿ ಮಾತನಾಡ್ತಾ ಇದ್ದಾನೆ ತನ್ನ ಭಕ್ತನಾದಂಥ ಪೌಲನ ಮೂಲಕವಾಗಿ. ಇನ್ನೊಂದು ವಚನ, ಕೊರಿಂಥದವರಿಗೆ ಬರೆದಂಥ 12ನೇ ಅಧ್ಯಾಯ 10ನೇ ವಚನ. ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರ, ಒಬ್ಬನಿಗೆ ಪ್ರವಾದನೆಯ ವರ, ಒಬ್ಬನು ಸತ್ಯಾಸತ್ಯಾತ್ಮಗಳನ್ನು ವಿವೇಚಿಸುವ ವರ. ಈಗ ಇಲ್ಲಿ ಇನ್ನೊಂದು ಆವೃತ್ತಿ ಪ್ರವಾದನಾ ವರದ ಕುರಿತಾಗಿ ನಾವಲ್ಲಿ ನೋಡ್ತೇವೆ. ಇನ್ನೊಂದು 1ನೇ ಕೊರಿಂಥ 14ನೇ ಅಧ್ಯಾಯ 1ನೇ ವಚನ. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳ್ರಿ, ಆದರೂ ಪವಿತ್ರಾತ್ಮನಿಂದ ಉಂಟಾಗುವ ವರಗಳನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಆಮೇಲೆ 3ನೇ ವಚನದಿಂದ ನಾವು 6ನೇ ವಚನದವರೆಗೆ ಓದಿಕೊಳ್ಳೋಣ. ಪ್ರವಾದಿಸುವವನಾದರೂ ಮನುಷ್ಯರ ಸಂಗಡ ಮಾತಾಡುವವನಾಗಿ ಅವರಿಗೆ ಭಕ್ತಿ ವೃದ್ಧಿಯನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. ವಾಣಿಯನ್ನು ಆಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿ ಮಾಡುತ್ತಾನೆ. ಪ್ರವಾದಿಸುವವನು ಸಭೆಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುತ್ತಾನೆ. ನೀವೆಲ್ಲರೂ ವಾಣಿಗಳನ್ನಾಡಬೇಕೆಂದು ನಾನು ಅಪೇಕ್ಷಿಸಿದರೆ ಅದಕ್ಕಿಂತಲೂ ನೀವು ಪ್ರವಾದಿಸಬೇಕೆಂಬುದು ನನ್ನ ಇಷ್ಟ. ವಾಣಿಗಳನ್ನಾಡುವವನು ಸಭೆಗೆ ಭಕ್ತಿ ವೃದ್ಧಿಯಾಗುವುದಕ್ಕಾಗಿ ಆ ವಾಣಿಯ ಅರ್ಥವನ್ನು ಹೇಳದೆ ಹೋದರೆ ಅವನಿಗಿಂತ ಪ್ರವಾದಿಸುವವನು ಶ್ರೇಷ್ಠ. ಹೀಗಿರುವುದರಿಂದ ಸಹೋದರರೇ, ನಾನು ನಿಮ್ಮ ಬಳಿಗೆ ಬಂದು ದೇವರು ತಿಳಿಸಿದ್ದನ್ನು ಪ್ರಕಟಿಸದೆ, ಜ್ಞಾನವಾಕ್ಯವನ್ನಾಡದೆ, ಪ್ರವಾದನೆಯನ್ನು ಹೇಳದೆ, ಉಪದೇಶ ಮಾಡದೆ, ವಾಣಿಗಳನ್ನು ಮಾತ್ರ ಆಡುವವರಾಗಿದ್ದರೆ ನನ್ನಿಂದ ನಿಮಗೆ ಏನು ಪ್ರಯೋಜನವಾದೀತು ಎಂಬುದಾಗಿ. ಇವಾಗ ಇಲ್ಲಿ ಪ್ರವಾದನೆ ಎಂಬುದಾಗಿ ಹೇಳುವಾಗ, ಪ್ರಾಫೆಸಿ is the gift that God has given. Rather, it is a supernatural ability to see into the future. ಮುಂದಕ್ಕೆ ಏನು ನಡೆಯುತ್ತದೆ ಎಂಬುದನ್ನು ನೋಡುವಂಥ ಸಾಧ್ಯತೆ ಉಳ್ಳಂಥ ಒಂದು ವರ, ಅದು ಪ್ರವಾದನಾ ವರವಾಗಿದೆ. ನಾವು ದೇವರ ವಾಕ್ಯವನ್ನು ನಾವು ಅಭ್ಯಾಸ ಮಾಡುವಾಗ, the Bible itself was written in this manner. ದೇವರ ವಾಕ್ಯ ಇದೇ ರೀತಿಯ ಹಿನ್ನೆಲೆಯಲ್ಲಿ ಬರೆಯಲ್ಪಟ್ಟಿತು ಎಂಬುವಂಥದ್ದನ್ನು ನಾವು ತಿಳ್ಕೊಳ್ತೇವೆ. ನಾವು ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ಅದರಲ್ಲಿ ಒಂದೆರಡು ವಚನ ನಿಮ್ಮ ಗಮನಕ್ಕೆ ತರ್ತೇನೆ ನಾನು. ಮೊದಲನೇದಾಗಿ 2ನೇ ಪೇತ್ರನ ಪತ್ರ 1ನೇ ಅಧ್ಯಾಯ, 2ನೇ ಪೇತ್ರ, ದ ಸೆಕೆಂಡ್ ಪೀಟರ್ ಚಾಪ್ಟರ್ 1 and verse 20 and 21, 20 ಮತ್ತು 21ನೇ ವಚನ. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನಾ ವಾಕ್ಯವು ಕೇವಲ ಮಾನುಷ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳುಕೊಳ್ಳಿರಿ.
See, God gave the Bible in your and my hands. You know what God used? God used the gift of prophecy. ಪ್ರವಾದನ ವರವನ್ನು ದೇವರು ಉಪಯೋಗ ಮಾಡಿದ. God gave the gift to the writers of the Bible, the gift of prophecy. ಅವರು ದೇವರಿಂದ ಹೊಂದಿದ್ದನ್ನು ಮುಂದಿನ ದಿನಗಳಲ್ಲಿ ಆಗತಕ್ಕ ವಿಚಾರಗಳನ್ನು ಅವರು ಬರೆದಿಟ್ಟರು ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟು ಇನ್ನೊಂದು ವಚನ ನಾವು ನೋಡೋಣ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 14ನೇ ವಚನ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 14ನೇ ವಚನ. ಮತ್ತಾಯನಲ್ಲಿ ಏನು ಹೇಳ್ತಾ ಇದ್ದಾನೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಪ್ರವಾದನೆಯ ಕುರಿತಾಗಿ ದೇವರು ತಿಳಿಸ್ತಕ್ಕಂಥ ಮಾತುಗಳು. ಮತ್ತಾಯ 13:14. ಯೆಶಾಯನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ. ನೋಡ್ರಿ, ನಾವು ಸತ್ಯವೇದವನ್ನು ನೋಡುವಾಗ ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ಪ್ರವಾದಿಯಾದಂಥ ಯೆಶಾಯನ ಕುರಿತಾಗಿ ಹೇಳ್ತಾ ಇದ್ದಾನೆ. ಯೆಶಾಯನು ಹೇಳಿದ ಪ್ರವಾದನೆ ಅವರಲ್ಲಿ ನೆರವೇರುತ್ತದೆ. ಮುಂದಕ್ಕೆ ಏನೆಲ್ಲ ಆಗ್ತದೆ ಎಂಬುವಂಥದ್ದನ್ನು ದೇವರು ಯಾರ ಮೂಲಕವಾಗಿ ಬರೆಸಿಟ್ಟಂತೆ? ಯೆಶಾಯನ ಮೂಲಕವಾಗಿ ಬರೆಸಿಟ್ಟ. ಏನದು? ಅದನ್ನೇ ಆತನು ಹೇಳ್ತಾ ಇದ್ದಾನೆ. ನೀವು ಕಿವಿ ಇದ್ದು ಕೇಳಿದರೂ ತಿಳ್ಕೊಳ್ಳುವುದಿಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದಿಲ್ಲ. ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದು. ಇದೀ ದಿವಸದಲ್ಲಿ ನಡೆಯುವಂಥ ಸತ್ಯ, ಹೌದಲ್ವಾ? ಸತ್ಯವೇದದ ಬೋಧನೆಯನ್ನು ಜನರು ಕೇಳಿಸಿಕೊಳ್ಳುತ್ತಿದ್ದಾರೆ. ದೇವರು ತನ್ನ ಪ್ರವಾದಿಯಾದಂಥ ಯೆಶಾಯನ ಮೂಲಕವಾಗಿ ಮುಂದಕ್ಕೆ ಆಗಬೇಕಾದದ್ದನ್ನು ಎಷ್ಟೋ ವರ್ಷಗಳ ಹಿಂದೆ ಬರೆಸಿಟ್ಟ. ದೇವರು ತನ್ನ ಪ್ರವಾದಿಯಾದಂಥ ಯೆಶಾಯನಿಗೆ ಮುಂದಕ್ಕೆ ಆಗಬೇಕಾದಂಥ ವಿಚಾರಗಳನ್ನು ಹೇಳಿದ. ಯೇಸು ಕ್ರಿಸ್ತನು ಈಗ ಆ ಪ್ರವಾದನೆಯನ್ನು ಆತನು ಎತ್ತಿಕೊಂಡು ಮಾತಾಡ್ತಾ ಇದ್ದಾನೆ. ಈಗ ಯೇಸುವಿನ ಕಾಲದಲ್ಲೇ ಅದು ನಡೀಲಿಕ್ಕೆ ಶುರುವಾಯಿತು. ಯೇಸುವಿನ ಕಾಲದಲ್ಲಿ ಮಾತ್ರ ಅಲ್ಲ, ಈಗಲೂ ಕೂಡ ಅದು ನಡೀತಾ ಉಂಟು. ಹಾಗಾದರೆ ಮುಂದಿನ ದಿನದಲ್ಲಿ ನಡೆಯಬೇಕಾದಂಥ ವಿವರಣೆಗಳನ್ನು ದೇವರು ತನ್ನ ಪ್ರವಾದಿಯಾದಂಥ ಯೆಶಾಯನ ಮೂಲಕ ತನ್ನ ಗ್ರಂಥದಲ್ಲಿ ಬರೆಸಿಟ್ಟ. ಇದು ಬೈಬಲಲ್ಲಿ ಬರ್ದಿದೆ. ಏನು ಬರ್ದಿದೆ? ಕಿವಿ ಇದ್ದು ಕೇಳಿದರೂ ತಿಳ್ಕೊಳ್ಳೋದಿಲ್ಲ. ಅಬ್ಬಬ್ಬ, ಎಷ್ಟು ಸತ್ಯ! ಕೇಳಿಸಿಕೊಳ್ತಾರೆ, ಆದರೆ ಅವ್ರಿಗೆ ತಿಳುವಳಿಕೆ ಆಗೋದಿಲ್ಲ. ಕಣ್ಣಿದ್ದು ನೋಡಿದರೂ ಕಾಣುವುದಿಲ್ಲ. ನೋಡ್ತಾರೆ, ಇಷ್ಟೆಲ್ಲ ಅದ್ಭುತಗಳು, ಇಷ್ಟೆಲ್ಲ ದೇವರು ಕಾರ್ಯ ಮಾಡಿದ್ದಾನೆ, ಅನೇಕರ ಜೀವನ ಪರಿವರ್ತನೆಯಾಗಿದೆ. ನೋಡ್ತಾರೆ, ಕಣ್ಣು ಬಿಟ್ಟು ನೋಡ್ತಾರೆ, ಆದರೆ ಅವ್ರ ನಿಜವಾಗಿ ನೋಡುವುದಿಲ್ಲ, ಕಾಣುವುದಿಲ್ಲ ಅವರಿಗೆ. ಈ ಜನರ ಹೃದಯ ಕೊಬ್ಬಿತು, ಇವರ ಕಿವಿ ಮಂದ ಆಯಿತು, ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ. ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದು ಎಂದು ಮಾಡಿಕೊಂಡಿದ್ದಾರೆ. ಎಷ್ಟು ಸತ್ಯ ಪ್ರಿಯರೇ! ದೇವರು ತನ್ನ ವಾಕ್ಯದಲ್ಲಿ ಬರೆಸಿಟ್ಟಂಥ ಪ್ರವಾದನೆ ಈ ದಿವಸದಲ್ಲಿ ಚಾಚು ತಪ್ಪದಂತೆ ನೆರವೇರ್ತಾನೆ. ಎಷ್ಟು ಜನರು ಈ ದಿವಸದಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳ್ತಾ ಇಲ್ಲ, ಟೆಲಿವಿಷನ್ಗಳ ಮೂಲಕ ಕೇಳಿಸಿಕೊಳ್ತಾ ಇದ್ದಾರೆ, ತಮ್ಮ ಬೆಡ್ರೂಮ್ನಲ್ಲಿ ಕೇಳಿಸಿಕೊಳ್ತಾ ಇದ್ದಾರೆ. ಅರ್ಥ ಆಗ್ತದೆ ಅವರಿಗೆ, ಆದರೆ ಅರ್ಥ ಆಗದವರಾಗೆ ನಟನೆ ಮಾಡ್ತಾರೆ. ಕಣ್ಣ ಮುಂದೆ ಅನೇಕರ ಜೀವನ ಪರಿವರ್ತನೆ ಆದದ್ದನ್ನು ಅವರು ನೋಡಿರ್ತಾರೆ, ನೋಡಿ ಕೂಡ ಕಣ್ಣು ಕಾಣದವರಾಗೆ ವರ್ತನೆ ಮಾಡ್ತಾರೆ. ಯೇಸು ಕ್ರಿಸ್ತರನ್ನು ನಂಬಲೇಬಾರದು ಎಂಬಂಥ ಒಂದು ಗಟ್ಟಿ ತೀರ್ಮಾನ ಮಾಡಿಕೊಂಡ ಹಾಗೆ ಉಂಟು. ನನ್ನ ಕಡೆಗೆ ತಿರುಗಿಕೊಳ್ಳೇಬಾರದು, ನನ್ನಿಂದ ಸ್ವಸ್ಥತೆಯನ್ನು ಹೊಂದಲೇಬಾರದು. ಏನು ಹೇಳಬೇಕು?
ಇಂಥವರ ಕುರಿತು ಪ್ರವಾದಿಯಾದಂಥ ಯೆಶಾಯನು ಹೇಳಿದ, ಈತ ಜನರ ಹೃದಯ ಅದು ಕೊಬ್ಬಿತು, ಇವರ ಕಿವಿ ಮಂದಾಯಿತು. ಇದೆಲ್ಲ ಪ್ರವಾದನ ಮಾತುಗಳು. ಸಾವಿರಾರು ವರ್ಷಗಳ ಹಿಂದೆ ದೇವರು ತನ್ನ ಪ್ರವಾದಿಯಾದಂಥ ಯೆಶಾಯನ ಮೂಲಕವಾಗಿ ಪ್ರವಾದನ ರೂಪವಾಗಿ ಬರೆದಿಟ್ಟಂಥ ಮಾತೋ ಅದು ನೆರವೇರ್ತಾ ಉಂಟು ಪ್ರಿಯರೇ. ಆಮೇಲೆ ನೋಡ್ರಿ, ಅಪೊಸ್ತಲರ ಕೃತ್ಯಕ್ಕೆ ಬನ್ರಿ. ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ 11ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 11ನೇ ಅಧ್ಯಾಯ, ಅಲ್ಲಿ 27ನೇ ಮತ್ತು 28ನೇ ವಚನ. ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯ 27 ಮತ್ತು 28ನೇ ವಚನ. ಆ ಕಾಲದಲ್ಲಿ ಪ್ರವಾದಿಗಳಾಗಿದ್ದ ಕೆಲವರು ಯೆರೂಸಲೇಮಿನಿಂದ ಅಂತಿಯೋಕ್ಯಕ್ಕೆ ಬಂದರು. ಅವರಲ್ಲಿ ಅಗಬನೆಂಬ ಒಬ್ಬನು ಎದ್ದು ಲೋಕಕ್ಕೆಲ್ಲ ದೊಡ್ಡ ಕ್ಷಾಮ ಬರುವುದೋ ಎಂದು ಪವಿತ್ರಾತ್ಮ ಪ್ರೇರಣೆಯಿಂದ ಸೂಚಿಸಿದನು. ಅದು ಕ್ಲೌದ್ಯ ಚಕ್ರವರ್ತಿಯ ಕಾಲದಲ್ಲೇ ಉಂಟಾಯಿತು. ದೇವರು ತನ್ನ ಪ್ರವಾದಿಗಳನ್ನು ಎಬ್ಬಿಸಿ ಅವರ ಮೂಲಕವಾಗಿ ಪ್ರವಾದನೆ ಮುಂದಕ್ಕೆ ಆಗಬೇಕಾದದ್ದನ್ನು ಅವರು ಬರೆಯುವಂತೆ ಮಾಡಿದ. ಇನ್ನೊಂದು ವಚನ, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯಕ್ಕೆ ಬನ್ನಿರಿ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 3ನೇ ವಚನ, ಅಲ್ಲಿ ಹೀಗೆ ಉಂಟು. ಏನುಂಟಲ್ಲಿ? ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವನು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು, ಅವರು ಧನ್ಯರು. ಅದು ನೆರವೇರುವ ಸಮಯವು ಸಮೀಪವಾಯಿತು. ನೆರವೇರುವ ಸಮಯವು ಸಮೀಪವಾಯಿತು. ದೇವರು ತನ್ನ ವಾಕ್ಯದಲ್ಲಿ ಅನೇಕ ಪ್ರವಾದನೆಗಳನ್ನು ಆತನು ಬರೆಯಿಸಿಟ್ಟ. ಅಪೊಸ್ತಲರ ಕೃತ್ಯಗಳ ಗ್ರಂಥಕ್ಕೆ ಬರೋಣ. ಅಪೊಸ್ತಲ ಕೃತ್ಯಗಳ ಪುಸ್ತಕ 21ನೇ ಅಧ್ಯಾಯ 10 ಮತ್ತು 11ನೇ ವಚನ. ನಾವು ಅಲ್ಲಿ ಅನೇಕ ದಿವಸಗಳು ಇದ್ದ ಮೇಲೆ ಅಗಬನೆಂಬ ಒಬ್ಬ ಪ್ರವಾದಿ ಯೂದಾಯದಿಂದ ನಮ್ಮ ಬಳಿಗೆ ಬಂದು ಪೌಲನ ನಡುಕಟ್ಟನ್ನು ತೆಗೆದು ತನ್ನ ಕೈಕಾಲುಗಳನ್ನು ಕಟ್ಟಿಕೊಂಡು, ಈ ನಡುಕಟ್ಟು ಯಾವನದೋ? ಆ ಮನುಷ್ಯನನ್ನು ಯಹೂದ್ಯರು ಇದೇ ರೀತಿಯಾಗಿ ಯೆರೂಸಲೇಮಿನಲ್ಲಿ ಕಟ್ಟಿ ಅನ್ಯ ಜನರ ಕೈಗೆ ಒಪ್ಪಿಸಿಕೊಡುವರು, ಹೀಗೆ ಪವಿತ್ರಾತ್ಮನು ಹೇಳುತ್ತಾನೆ ಎಂಬುದಾಗಿ ಹೇಳಿದನು. ನನ್ನ ಪ್ರಿಯರೇ, ಆದಿ ಕ್ರೈಸ್ತ ಸಭೆಯಲ್ಲಿ ದೇವರು ಅನೇಕ ಪ್ರವಾದಿಗಳನ್ನೆಬ್ಬಿಸಿದ. ಹಾಗಾದರೆ ಮೊದಲನೇದಾಗಿ ಆದಿ ಕ್ರೈಸ್ತ ಸಭೆಯಲ್ಲಿದ್ದಂಥ ಮೊದಲನೇ ವರ ನಾವು ನೋಡಿದ್ಯಾವುದು? ದ ಗಿಫ್ಟ್ ಆಫ್ ಅಪಾಸಲ್ಶಿಪ್, ಅಪೋಸ್ತಲರ ವರ. ಎರಡನೇದು ಅವರ ಆ ಅಪೋಸ್ತಲರು ಯಾರಾಗಿರಬೇಕು ಎಂಬುದನ್ನು ಕೂಡ ನಾವು ನೋಡಿದೆವು. ಎರಡನೇದಾಗಿ ದ ಗಿಫ್ಟ್ ಆಫ್ ಪ್ರಾಫೆಸಿ, ಪ್ರವಾದನೆಯ ಮರ. ಆಮೇಲೆ ಮೂರನೇದಾಗಿ ನಾವು ನೋಡುವಂಥದ್ದು, ಮೂರನೇದಾದಂಥ ಒಂದು ವರ ಯಾವುದೆಂಬುದಾಗಿ ಹೇಳಿದರೆ 1ನೇ ಕೊರಿಂಥ 12ನೇ ಅಧ್ಯಾಯ 28ನೇ ವಚನ. 1 ಕೊರಿಂಥ 12:28. ದೇವರು ತನ್ನ ಸಭೆಯಲ್ಲಿ ಮೊದಲನೇದಾಗಿ ಅಪೊಸ್ತಲರನ್ನು, ಎರಡನೇದಾಗಿ ಪ್ರವಾದಿಗಳನ್ನು, ಮೂರನೇದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಆಮೇಲೆ ಮಹತ್ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವಂಥ ವರವನ್ನು ಆತನು ಇಟ್ಟಿದ್ದಾನೆ. See, God has gifted with the gift of miracles. What is this gift of miracle? ಅದ್ಭುತ ಮಾಡುವಂಥ ಒಂದು ವರ. ಮೊದಲನೇದಾಗಿ ನಾವು ನೋಡಿದ್ದು ಅಪೊಸ್ತಲರ ವರ, ಎರಡನೇದು ಪ್ರವಾದನೆಯ ವರ, ಮೂರನೇದು ಅದ್ಭುತಗಳನ್ನು ಮಾಡುವಂಥ ವರ, ದ ಗಿಫ್ಟ್ ಆಫ್ ಮಿರಕಲ್. ವಾಟ್ ಈಸ್ ದಿಸ್ ಗಿಫ್ಟ್ ಆಫ್ ಮಿರಕಲ್? ಎ ಗಿಫ್ಟ್ ಆಫ್ ಮಿರಕಲ್ ಈಸ್ ಎ ಸೂಪರ್ನ್ಯಾಚುರಲ್ ability to perform those events outside and beyond the realm of nature. ಸ್ವಾಭಾವಿಕವಾಗಿ ಆತನ ಸೃಷ್ಟಿಯಲ್ಲಿ
ನಡೆಯಬಹುದಾದಂಥ ಯಾವತ್ತೇ ಕಾರ್ಯಗಳಿಗಿಂತಲೂ ಮಿಗಿಲಾಗಿ ನಡೆಯುವಂಥ ಮಾಡಬಹುದಾದಂಥ ಒಂದು ಕಾರ್ಯ, ಅದು ದೇವರಿಂದ ಅನುಗ್ರಹಿಸಲ್ಪಟ್ಟಂಥ ಒಂದು ವರ. ದ ಎಬಿಲಿಟಿ ಟು ಸೆಟ್ ಅಸೈಡ್ ಫಾರ್ ಎ ಟೈಮ್ ದ ರೆಗ್ಯುಲರ್ ಲಾ ಆಫ್ ನೇಚರ್. ಸೃಷ್ಟಿಯ ಒಂದು ನಿಯಮವನ್ನು ತಾತ್ಕಾಲಿಕವಾಗಿ ಬದಿಗೆ ಇಟ್ಟು ಒಂದು ಅದ್ಭುತವನ್ನು ಮಾಡುವಂಥ ಒಂದು ವರ. ನನ್ನ ಪ್ರಿಯರೇ, ಇದು ನಾವು ನೋಡುವಂಥದ್ದು. ಗಾಡ್ ಗೇವ್ ದಿಸ್ ಗಿಫ್ಟ್. ಆನಂತರ ಅದ್ಭುತಗಳನ್ನು ಮಾಡುವುದು ಮಾತ್ರ ಅಲ್ಲ, ನಾವು ಈಗ ಓದಿದ ವಚನದಲ್ಲಿ ನಾವು 4ನೇದಾಗಿ ಇನ್ನೊಂದು ವಚನ ನಾವು ನೋಡಿದೆವು. ಯಾವುದದು? ದ ಗಿಫ್ಟ್ ಆಫ್ ಹೀಲಿಂಗ್. ದ ಗಿಫ್ಟ್ ಆಫ್ ಹೀಲಿಂಗ್, ನಾನಾ ರೋಗಗಳನ್ನು ವಾಸಿ ಮಾಡುವಂಥ ವರ. ವಾಟ್ ಈಸ್ ದಿಸ್ ಗಿಫ್ಟ್? This gift is a supernatural ability to cure the human sickness, whether of physical, mental or demonic origin. ಒಬ್ಬ ಮನುಷ್ಯನ ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ದುರಾತ್ಮಗಳಿಂದ ಉಂಟಾಗತಕ್ಕಂಥ ಯಾವತ್ತೇ ಕಾಯಿಲೆಗಳನ್ನು ದೈವಿಕವಾದಂಥ ಶಕ್ತಿಯಿಂದ ವಾಸಿ ಮಾಡತಕ್ಕಂಥ ಒಂದು ವರ. 1 ಕೊರಿಂಥ 12:29 ವಚನದಲ್ಲಿ ನಾವು ನೋಡ್ತೇವೆ, ರೋಗವಾಸಿ ಮಾಡುವಂಥ ವರ ಎಲ್ಲರಿಗೆ ಉಂಟೋ ಎಂಬುದಾಗಿ ಆತನು ಕೇಳ್ತಾನೆ. ನಾವು ಒಂದು ವಿಷಯ ನಾವು ತಿಳ್ಕೊಳ್ಬೇಕು. ದ ಪರ್ಪಸ್ ಆಫ್ ಹೀಲಿಂಗ್, ರೋಗಿಗಳನ್ನು ವಾಸಿ ಮಾಡುವಂತಹದ್ದರ ಉದ್ದೇಶ, ಆಸ್ ಇನ್ ದ ಕೇಸ್ ಆಫ್ ಮಿರಕಲ್ಸ್, ಅದ್ಭುತಗಳನ್ನು ಮಾಡುವಂಥ ಆ ಒಂದು ವರಗಳಲ್ಲಿ ಇದ್ದಂತೆಯೇ ದಿಸ್ ಗಿಫ್ಟ್ ವಾಸ್ ಅಪರೆಂಟ್ಲಿ ಗಿವನ್ ಟು ಅಟೆಸ್ಟ್ ಟು ದ ಅಥಾರಿಟಿ ಆ್ಯಂಡ್ ಪವರ್ ಆಫ್ ದ ಒನ್ ಡೂಯಿಂಗ್ ದ ಹೀಲಿಂಗ್. ಇದನ್ನು ಮಾಡುವಂಥವನು ದೇವರಿಂದ ಈತನು ಕರೆಯಲ್ಪಟ್ಟಿದ್ದಾನೆ. ಆತನು ಸಾರುವಂಥ ಸುವಾರ್ತೆ ಅದು ದೈವಿಕವಾದಂಥ ಸುವಾರ್ತೆ ಎಂಬುದನ್ನು ಖಚಿತಪಡಿಸುವುದಕ್ಕಾಗಿ ಕೊಡಲ್ಪಟ್ಟಂಥ ಒಂದು ವರವಾಗಿದೆ ಎಂಬುದಾಗಿ ನಾನು ಕಳೆದ ಬಾರಿಯೂ ಕೂಡ ನಾನು ಇದರ ಕುರಿತಾಗಿ ನಾನು ಬಹಳ ಸ್ಪಷ್ಟವಾಗಿ ವಿವರಿಸಿದ್ದೇನೆ. ಬಟ್ ರಿಮೆಂಬರ್ ಒನ್ ಥಿಂಗ್, ದ ಲಿಮಿಟೇಷನ್ ಆಫ್ ದ ಗಿಫ್ಟ್ ಆಫ್ ಹೀಲಿಂಗ್, ಈ ರೋಗಗಳನ್ನು ವಾಸಿ ಮಾಡುವಂಥ ವರದಲ್ಲಿ ಇರತಕ್ಕಂಥ ಒಂದು ಅಸ್ತಿವ, ಒಂದು ರೀತಿಯ ಬಂಧನಗಳು ಅಥವಾ ಒಂದು ಮೇರೆ ಯಾವುದದು? See, the Lord Jesus Christ did not heal all those he encountered. ಯೇಸುವಿನ ಬಳಿಗೆ ಅನೇಕರು ಬಂದರು ಕಾಯಿಲೆಯುಳ್ಳವರು. ಯೇಸು ಸ್ವಾಮಿ ಎಲ್ಲ ಕಾಯಿಲೆಯವರನ್ನು ವಾಸಿ ಮಾಡಲಿಲ್ಲ. ಬೈಬಲಲ್ಲಿ ಎಲ್ಲಿಯೂ ಕೂಡ ಯೇಸುವಿನ ಬಳಿಗೆ ಬಂದಂಥ ಎಲ್ಲ ಕಾಯಿಲೆಗಳವರ ಎಲ್ಲರನ್ನು ಯೇಸು ಕ್ರಿಸ್ತನು ವಾಸಿ ಮಾಡಿದ ಎಂಬುದಾಗಿ ಬರೆದದ್ದನ್ನು ನಾವು ನೋಡುವುದಿಲ್ಲ. We don't find that Jesus Christ healed every disease of every person who came to Jesus. ಯೇಸುವಿನ ಹತ್ತಿರ ಸಾವಿರಾರು ಜನ ಬಂದರು. ನಾವು 1-2-3 ವಚನಗಳನ್ನು ನಾವು ಧ್ಯಾನ ಮಾಡುವಂತಹದ್ದು ಒಳ್ಳೆಯದು. ಲೂಕನ ಸುವಾರ್ತೆಗೆ ನಾವು ಬರೋಣ. ಲೂಕನ ಸುವಾರ್ತೆ 4ನೇ ಅಧ್ಯಾಯ. ಲೂಕನ ಸುವಾರ್ತೆ 4ನೇ ಅಧ್ಯಾಯ 25ನೇ ವಚನ. ಲೂಕನ ಸುವಾರ್ತೆ 4ನೇ ಅಧ್ಯಾಯ ನಾವಲ್ಲಿ ನೋಡತಕ್ಕಂಥ ಒಂದು ಗಂಭೀರವಾದಂಥ ಒಂದು ಸತ್ಯ 25, 26 ಮತ್ತು 27ನೇ ವಚನ. ಕೇಳ್ರಿ, ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಮಳೆ ಬಾರದೆ ದೇಶದಲ್ಲೆಲ್ಲ ದೊಡ್ಡ ಬರ ಉಂಟಾದಾಗ ಇಸ್ರಾಯೇಲ್ ಜನರಲ್ಲಿ ಎಷ್ಟೋ ಮಂದಿ ವಿಧವೆಯರು ಇದ್ದದ್ದು ನಿಜ. ಆದರೆ ಅವರಲ್ಲಿ ಒಬ್ಬರ ಬಳಿಗೂ ದೇವರು ಎಲಿಯನನ್ನು ಕಳುಹಿಸದೆ, ಹೌದಾ? ಬೈಬಲ್ ಏನು ಹೇಳ್ತಾ ಉಂಟು? ಎಲಿಯನ ಕಾಲದಲ್ಲೇ 3 ವರ್ಷ 6 ತಿಂಗಳು ಮಳೆ ಬಾರದೆ
ದೇಶದಲ್ಲೇ ಎಲ್ಲ ದೊಡ್ಡ ಬರ ಉಂಟಾದಾಗ ಇಸ್ರಾಯೇಲ್ ಜನರಲ್ಲಿ ಏನಂತ ಹೇಳ್ತಾ ಉಂಟು, ಎಷ್ಟೋ ವಿಧವೆಯರಿದ್ರಂತೆ, ಎಷ್ಟೋ ವಿಧವೆಯರಿದ್ರು. ಹಾಗಾದ್ರೆ ದೇವರು ಎಲ್ಲ ವಿಧವೆಯರ ಬಳಿಗೆ ದೇವರು ಎಲಿಯನನ್ನು ಕಳಿಸ್ಬೇಕಿತ್ತಲ್ಲ. ಎಲ್ಲ ವಿಧವೆಯರು ಕಮಾನ್ ಹೀಲ್ಡ್ ಆಲ್ ದ ಅಲ್ಲಿರತಕ್ಕಂಥ ಎಲ್ಲ ವಿಧವೆಯರಲ್ಲಿಯೂ ಲೆಟ್ ದೇರ್ ಬಿ ಎ ಮಿರಕಲ್ ಕಳಿಸಿದ್ನಾ? ಈ ದಿವಸದಲ್ಲಿ ಅನೇಕ ಸಾರಿ ಈ ರೋಗವಾಸಿ ಮಾಡುವಂಥದ್ದೆಂಬುದಾಗಿ ಹೇಳುವಾಗ ನೋಡ್ರಿ, ಎಲ್ಲರೂ ಈಗ ದೇವರು ರೋಗದಿಂದ ವಾಸಿ ಮಾಡ್ತಾನೆ. ಈಗ ನಾನು ಒಂದು ಮಾತಿಲ್ಲಿ ನೋಡ್ತೇವೆ ನಾವು, ದೇವರು ಎಲಿಯನನ್ನು ಎಲ್ಲ ಜನರ ಬಳಿಗೆ ಕಳಿಸಲಿಲ್ಲ ಅಂತೆ. ಅದರ ಬದಲು ಸಿದೋನ್ ದೇಶ ಸೇರಿದ ಶರಪ್ತಾ ಊರಿನಲ್ಲಿದ್ದ ಒಬ್ಬ ವಿಧವೆಯ ಬಳಿಗೆ ಮಾತ್ರ ಕಳುಹಿಸಿದ. ಆಮೇಲೆ ಮುಂದೆ ನೋಡ್ರಿ 27ನೇ ವಚನ. ಎಲೀಷನೆಂಬ ಪ್ರವಾದಿಯ ಕಾಲದಲ್ಲಿ ಇಸ್ರಾಯೇಲ್ ಜನರೊಳಗೆ ಎಷ್ಟೋ ಮಂದಿ ಕುಷ್ಠರೋಗಿಗಳು ಇದ್ದಾಗ್ಯೋ ಅವರಲ್ಲಿ ಒಬ್ಬನಾದರೂ ಶುದ್ಧನಾಗದೆ ಸುರಿಯಾ ದೇಶದವನಾದ ನಾಮಾನನು ಮಾತ್ರ ಶುದ್ಧನಾದ. ಅಯ್ಯಯ್ಯೋ, ಎಂಥ ಕತೆ ಇದು! ಏನ್ರಿ ಇದು? ದೇವರು ಅದ್ಭುತ ಮಾಡುವಾಗ ಹಾಗಾದರೆ ಅಷ್ಟೆಲ್ಲ ಸಾವಿರಗಟ್ಟಲೆ ಅಲ್ಲಿ ಕುಷ್ಠರೋಗಿಗಳಿದ್ರಲ್ಲ, ಹಾಗಾದ್ರೆ ದೇವರವರನ್ನೆಲ್ಲ ಶುದ್ಧ ಮಾಡಬೇಕಿತ್ತಲ್ಲ. ಆದರೆ ದೇವರೇನು ಮಾಡಿದ? ನಾಮಾನನನ್ನು ಮಾತ್ರ ಅಲ್ಲಿ ಶುದ್ಧ ಮಾಡಿದಂತೆ. See, the way God did the miracle, even in the biblical times, it was selective. ಎಲ್ಲರನ್ನು ಏಕಕಾಲದಲ್ಲಿ ಏನೋ ಮಂತ್ರ ಮಾಡಿದಾಗೆ ಶೂ ಅಂತ ಹೇಳಿದ ಕೂಡಲೇ ಎಲ್ಲ ಅಲ್ಲಿದ್ದಂಥ ರೋಗಿಗಳು ಎಲ್ಲ ವಾಸಿ ಆಯ್ತಂತೇಳಿ ಬೈಬಲಲ್ಲಿ ಎಲ್ಲಿಯೂ ಕೂಡ ಬರ್ದಿಲ್ಲ. ನೋವೇರ್ ಇಟ್ ಈಸ್ ರಿಟನ್, ನೋವೇರ್ ಇಟ್ ಈಸ್ ರಿಟನ್. ನಾನು ಯಾಕೆ ಇದನ್ನು ಹೇಳ್ತೇನೆ? ನನ್ನ ಅಧ್ಯಯನ ಮಾಡ್ತಾ ಇದ್ದೆ ನಿಮ್ಮ ಜೊತೆಯಲ್ಲಿ. You need to understand why God has not done that. I am going to give the reply. ಗಮನವಿಟ್ಟು ನನ್ನ ಕಾರ್ಯಕ್ರಮಗಳನ್ನು ವೀಕ್ಷಿಸಿರಿ. I am bringing out all these references. ದೇವರ ವಾಕ್ಯದ ಎಲ್ಲ ವಚನಗಳನ್ನು ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಯೋಹನ್ನ ಸುವಾರ್ತೆಗೆ ಬರೋಣ. ಯೋಹನ್ನ ಸುವಾರ್ತೆ 5ನೇ ಅಧ್ಯಾಯ. ನಾವಲ್ಲಿ ಒಂದು ವಚನ ನಾವು ನೋಡೋಣ. 3ನೇ ವಚನದಿಂದ 9ನೇ ವಚನದವರೆಗೆ ಬರುವಾಗ ನಾವಲ್ಲಿ ನೋಡ್ತೇವೆ, ಏನು ನಮಗೆ ಬಹಳ ಪರಿಚಯ ಉಳ್ಳಂಥ ಒಂದು ಭಾಗ ಅದು. ಬೆತ್ಸತಾ ಎಂಬಂಥ ಕೊಳ, ಅಲ್ಲಿ ಇದ್ದಂಥ ಒಂದು ಕೊಳದಲ್ಲಿ 5 ಮಂಟಪಗಳಿತ್ತು. ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು ಬಿದ್ದುಕೊಂಡಿದ್ದರು. 38 ವರ್ಷದಿಂದ ರೋಗಿಯಾಗಿದ್ದವ ಮನುಷ್ಯ ಇದ್ದ. ಅವನು ಬಿದ್ದಿರುವುದನ್ನು ಯೇಸು ಕಂಡ. ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿ, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವನು ಯಾರಿಲ್ಲ. ತನ್ನ ಸಮಸ್ಯೆ ಹೇಳಿದ. ಯೇಸು ಏನು ಹೇಳಿದ? ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. ಆ ಕ್ಷಣ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದ. ಒಂದು ಪ್ರಶ್ನೆ, ಬೆತ್ಸದ ಕೊಳದಲ್ಲಿ ಕಾಯಿಲೆ ವಾಸಿಯಾಗದೆ ಅಲ್ಲಿ ಉಳ್ಕೊಂಡಿದ್ದಂತ ಇವನು ಒಬ್ಬನೇನಾ, ಅಥವಾ ಕಾಯಿಲೆ ವಾಸಿ ಆಗಬೇಕಂತ ತುಂಬ ಜನ ಅಲ್ಲಿ ಬಂದಿದ್ರ ಇಲ್ವಾ? ತುಂಬ ಜನ ಬಂದಿದ್ರು. ಒಂದು ಪ್ರಶ್ನೆ, ಯಾಕೆ ಯೇಸು ಎಲ್ಲರಿಗೆ ಗುಣ ಮಾಡಲಿಲ್ಲ? ವೈ ಕ್ರೈಸ್ಟ್ ಹ್ಯಾಸ್ ನಾಟ್ ಹೀಲ್ಡ್ all those people with sickness? Jesus has never done it. ಯೇಸು ಕ್ರಿಸ್ತನು ಎಲ್ಲರಿಗೆ ವಾಸಿಯನ್ನು ಮಾಡಿದ ಎಂಬುದಾಗಿ ನಾವು ನೋಡುವುದಿಲ್ಲ. ನನ್ನ ಪ್ರಿಯರೇ, ಏನಿರ್ಬೋದು ಕಾರಣ? ಯಾಕೆ ಯೇಸು ಕ್ರಿಸ್ತನು ಎಲ್ಲರಿಗೆ ವಾಸಿ ಮಾಡಲಿಲ್ಲ? You want to know more details, more answers? Come on. Don't waste your time next Tuesday, ಮುಂದಿನ ವಾರ. Without fail, watch the next week's program. ಮುಂದಿನ ವಾರದ ಕಾರ್ಯಕ್ರಮವನ್ನು ವೀಕ್ಷಿಸಿರಿ. ಅನೇಕ ಉತ್ತರಗಳನ್ನು ದೇವರ ವಾಕ್ಯದಿಂದ ನಿಮಗೆ ನಾನು ಕೊಡ್ತೇನೆ. ಅಲ್ಲಿವರೆಗೆ ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ.